ನಿಮಗೆಲ್ಲ ಗೊತ್ತಿರುವ ಹಾಗೆ ಇದೇ 23ನೇ ಸೆಪ್ಟೆಂಬರ್ಗೆ ದೇಶದ ಅತಿ ದೊಡ್ಡ ಸೇಲ್ ಫ್ಲಿಪ್ಕಾರ್ಟ್ ಬಿಗ್ ಬಿಲ್ ಡೇ ಸೇಲು ಮತ್ತೆ ಅಮೆಜಾನ್ ಗ್ರೇಟ್ ಇಂಡಿಯನ್ ಸೇಲ್ಸ್ಗಳು ಸ್ಟಾರ್ಟ್ ಆಗ್ತಿವೆ. ಸೊ ಈ ಸೇಲ್ ಅಲ್ಲಿ ಪ್ರತಿ ವರ್ಷ ತರ ಎಲ್ಲಾ ಬ್ರಾಂಚ್ಗಳು ಹೆವಿ ಪ್ರಮೋಷನ್ಸ್ಗಳು, ಹೆವಿ ಅಡ್ವರ್ಟೈಸ್ಮೆಂಟ್ ಮತ್ತು ಪೇಡ್ ವಿಡಿಯೋಸ್ಗಳ ಜೊತೆಗೆ ತಮ್ಮ ಎಲ್ಲಾ ಹಳೆಯ ಹೊಸ ಮತ್ತು ಕಿತ್ತು ಹೋಗಿರೋ ಫೋನ್ಸ್ಗಳನ್ನ ಕೂಡ ಖಾಲಿ ಮಾಡಕ್ಕೆ ವ್ಲಾಗರ್ಸು, ಯೂಟ್ಯೂಬರ್ಸು, ಕಂಟೆಂಟ್ ಕ್ರಿಯೇಟರ್ಸ್ ಜೊತೆಗೆ ಎಲ್ಲಾ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಲೇಬಲ್ ಕೂಡ ಲಕ್ಷಾಂತರ ರೂಪಾಯಿ ದುಡ್ಡು ಸುರಿದು ನಮ್ ಜನರನ್ನ ಬಕ್ರ ಮಾಡಕ್ಕೆ ಎಲ್ರು ರೆಡಿ ಆಗಿ ಕೂತ್ಕೊಂಡವ್ರ. ಆದ್ರೆ ನಮ್ ಜನ ಕಷ್ಟಪಟ್ಟು ಬೆವರು ಸುರಿಸಿರುವಂತ ದುಡ್ಡನ್ನ ಕರೆಕ್ಟ್ ಜಾಗದಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ಲಿ ಅಂತ ನಾವು ಪ್ರತಿ ವರ್ಷ ಕೆಲವೊಂದು ಸ್ಪೆಷಲ್ ಟಿಪ್ಸು, ಟ್ರಿಕ್ಸು ಮತ್ತೆ ಐಡಿಯಾಸ್ ಗಳನ್ನ ಪ್ರತಿ ವರ್ಷ ಮುಂದೆ ಶೇರ್ ಮಾಡ್ತಾನೆ ಬಂದಿದ್ದೀವಿ ಮತ್ತೆ ಪ್ರತಿ ವರ್ಷ ಕೂಡ ಮಾಡ್ತಾನೆ ಇರ್ತೀವಿ. ಸೊ ನೀವು ಜಸ್ಟ್ ಈ ವಿಡಿಯೋಗೆ ಒಂದೇ ಒಂದು ಲೈಕು, ಒಂದೇ ಒಂದು ಕಮೆಂಟ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಬಟನ್ ಒತ್ತಿದ್ರೆ ನಾವು ವಿಡಿಯೋನ ಶುರು ಮಾಡೇ ಬಿಡ್ತೀವಿ. ಸೊ ಒಟ್ಟಾರೆ ನಾವಿತ್ತು 9 ಬೆಸ್ಟ್ ಖತರ್ನಾಕ್ ಟಿಪ್ಸ್ ನ ತಿಳಿಸ್ತಾ ಇದೀನಿ. ಮತ್ತೆ ಕೊನೆಗೆ 10ನೇ ಟಿಪ್ಸು ಸ್ಪೆಷಲ್ ಆಗಿದೆ. ಅಮೆಜಾನ್ ಪ್ರೈಮ್ ಮೆಂಬರ್ಶಿಪ್ ನ ಫ್ರೀ ಆಗಿ ಹೇಗೆ ಪಡ್ಕೋದು ಅಂತ ಅದನ್ನು ತಿಳಿಸಿದ್ದೀನಿ. ಸೊ ನಮ್ಮ ಲಿಸ್ಟಲ್ಲಿ ಮೊದಲನೇದಾಗಿ ಬರುತ್ತೆ ಈ ಕಾರ್ಟ್ ಸ್ಟ್ರಾಟಜಿ ಮತ್ತು ಈ ಪ್ರೈಮ್ ಮೆಂಬರ್ಶಿಪ್ ನ ಅಸಲೀಟ್ರ. ಸೊ ಈ ಸೇಲ್ ಅಲ್ಲಿ ನೀವು ಏನೆಲ್ಲ ಪ್ರಾಡಕ್ಟ್ಸ್ ಗಳನ್ನ ಪರ್ಚೇಸ್ ಮಾಡ್ಬೇಕು ಅನ್ಕೊಂಡಿದ್ರೆ ನೋಡಿ, ಅದ್ರ ಎಲ್ಲ ಲಿಸ್ಟ್ ಅನ್ನ ತೆಗೆದ್ಬಿಟ್ಟು ಈಗಲೇ ಅವನ್ನೆಲ್ಲ ಕಾರ್ಟ್ ಅಲ್ಲಿ ಆಡ್ ಮಾಡ್ಕೊಳ್ಳಿ. ಮತ್ತೆ ಸೇಮ್ ಅಂತದೇ ಮಲ್ಟಿಪಲ್ ಬೇರೆ ಪ್ರಾಡಕ್ಟ್ಸ್ ಗಳನ್ನ ಎರಡೆರಡು ಸತಿ ಕಾರ್ಡ್ ಅಲ್ಲಿ ಆಡ್ ಮಾಡ್ಕೊಂಡು ಎಲ್ಲವನ್ನ ಸ್ಕ್ರೀನ್ ಶಾಟ್ ತಕೊಳ್ಳಿ. ಬಿಕಾಸ್ ಸೇಲ್ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಒಂದೇ ಪ್ರಾಡಕ್ಟ್ ಜಾಸ್ತಿ ಸೇಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಇದ್ರ ಬೆಲೆ ಜಾಸ್ತಿ ಆಗ್ತಾನೆ ಹೋಗುತ್ತೆ, ಅದು ಅವರ್ಲಿ. ಸೊ ಹೀಗಾಗಿ ನೀವು ಜಸ್ಟ್ ಸೇಲ್ ಸ್ಟಾರ್ಟ್ ಆದಾಗ ನಿಮ್ಮ ಬಿಫೋರ್ ಕಾರ್ಟ್ ಇರುವಂತ ಪ್ರಾಡಕ್ಟ್ ಸ್ಕ್ರೀನ್ ಶಾಟ್ ಮತ್ತು ಇವಾಗ ಏನ್ ಆಫರ್ ನಡೀತಾ ಇದೆ ಇದನ್ನ ಕಂಪೇರ್ ಮಾಡಿದ್ರೆ ಯಾವ್ದಾದ್ರು ಪ್ರೈಸ್ ಕಮ್ಮಿ ಸಿಗತ್ತೆ ನೋಡಿ, ಅದನ್ನ ಪಟ್ ಅಂತ ಆರ್ಡರ್ ಮಾಡಿದ್ರೆ ನೀವು ಇಲ್ಲಿ ತುಂಬಾ ದುಡ್ಡು ಉಳಿಸ್ಕೋಬಹುದು. ಮತ್ತೆ ಸ್ಪೆಷಲಿ ಈ ಅಮೆಜಾನ್ ಪ್ರೈಮ್ ಮೆಂಬರ್ಶಿಪ್ ಸ್ಕ್ಯಾಮ್ ಅಂತೂ ತುಂಬಾ ನಡೀತಾನೆ ಇರುತ್ತೆ. ಸೊ 23ನೇ ತಾರೀಕು ಸೇಲ್ ಸ್ಟಾರ್ಟ್ ಆಗಿದೆ ಅಂದ್ರೆ 22ನೇ ತಾರೀಕೆ ಪ್ರೈಮ್ ಮೆಂಬರ್ಸ್ ಎಲ್ಲ ನೋಡಕ್ ಸಿಗ್ತದೆ. ಸೊ ನೀವು ಜಸ್ಟ್ ಅಮೆಜಾನ್ ಓಪನ್ ಮಾಡಿದ್ರು ನಿಮ್ಗೆ ಇಷ್ಟು ಪ್ರೈಸ್ ಸಿಗ್ತಿತ್ತು, ನೀವು ಪ್ರೈಮ್ ರೀಚಾರ್ಜ್ ಮಾಡಿಸಿ ಅಂತ ಒಂಥರ ಇದು ಸ್ಕ್ಯಾಮ್ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದೆ. ಎವನ್ 23ನೇ ತಾರೀಕು ಕೂಡ ನೀವು ವಿತೌಟ್ ಅಮೆಜಾನ್ ಪ್ರೈಮ್ ಮೆಂಬರ್ಶಿಪ್ ಇಂದ ಓಪನ್ ಮಾಡಿದ್ರು ಕೂಡ ಇವಾಗ ಒಂದು 5,000 ರೂಪಾಯಿ ಪ್ರಾಡಕ್ಟ್ ಇದೆ ಅಂತ ಅನ್ಕೊಳ್ಳಿ. ಸೊ ಪ್ರೈಮ್ ಮೆಂಬರ್ ಇದ್ರೆ ನಿಮಗೆ 200, 300 ಅಲ್ಲ 400, 500 ರೂಪಾಯಿ ಆಫ್ ಆಗಿ ತೋರಿಸುತ್ತೆ. ಅಂದ್ರೆ ನೀವು ರೀಚಾರ್ಜ್ ಮಾಡಿಸಿದ್ರೆ ಅವ್ರಿಗೆ ಬೆನಿಫಿಟ್ಸ್ ಸಿಗುತ್ತೆ ಮತ್ತು ನಿಮಗೆ ತುಂಬಾ ಕಮ್ಮಿ ಬೆಲೆಗೆ ಸಿಗುತ್ತೆ ಕೂಡ. ಸೊ ಇಲ್ಲಿ ಸ್ಕ್ಯಾಮ್ ಏನಾಗತ್ತಪ್ಪ ಅಂದ್ರೆ ನೀವು ಒಂದೇ ಪ್ರಾಡಕ್ಟ್ ತಗೊಳ್ತಿದ್ದೀರಾ, ಬಟ್ ನೀವು ಪ್ರೈಮ್ ರೀಚಾರ್ಜ್ ಮಾಡಿಸೋ ಹಾಗೆ ಅಮೆಜಾನ್ ನಿಮ್ಗೆ ಪುಷ್ ಮಾಡ್ತಾ ಇದೆ. ಸೊ ಇಲ್ಲಿ ದಯವಿಟ್ಟು ಪ್ರೈಮ್ ರೀಚಾರ್ಜ್ ಮಾಡ್ಸಕ್ ಹೋಗ್ಬೇಡಿ. ನಿಮ್ಮ ಫ್ರೆಂಡ್, ಗರ್ಲ್ ಫ್ರೆಂಡ್, ಅಂತಮ್ಮ ಯಾರಾದ್ರೂ ಪ್ರೈಮ್ ಮೆಂಬರ್ಶಿಪ್ ಇತ್ತಂದ್ರೆ ಜಸ್ಟ್ ನಿಮ್ಮ ಅಡ್ರೆಸ್ ನ ಅಲ್ಲಿ ಆಡ್ ಮಾಡ್ಬಿಟ್ಟು ಅವ್ರಿಗೆ ಆರ್ಡರ್ ಮಾಡಕ್ ಹೇಳಿ. ಜಸ್ಟ್ ಒಂದೆರಡು ಪ್ರಾಡಕ್ಟ್ ಸಲುವಾಗಿ 300-400 ಹಿಡ್ಕೊಂಡು 1,000 ರೂಪಾಯಿ ರೀಚಾರ್ಜ್ ಮಾಡೋದು ವರ್ತ್ ಇಲ್ಲ. ಡಿಜಿಟಲಿ ಎರಡನೇದಾಗಿ ಬರುತ್ತೆ ಐಫೋನ್ಸ್ಗಳು ಮತ್ತೆ ಸ್ಟಾಕ್ ವಾರ್. ಸೊ ಈ ಸೇಲ್ ಅಲ್ಲಿ ನೀವು ಐಫೋನ್ 16 ಎಲ್ಲ ಕೊಂಡ್ಕೊಳ್ಬೇಕಪ್ಪ ಅಂತಂದ್ರೆ ಒಂಥರ ಯುದ್ಧಕ್ಕೆ ಹೋದಂಗಿದೆ ಆಯ್ತಾ. ಸೊ ಪ್ರತಿ ವರ್ಷ ಐಫೋನ್ 15, 16, 14 ಅಂತ ತುಂಬಾ ಮಾರ್ಕೆಟ್ಲಿ ಹೈಪ್ ಮಾಡ್ತಾನೆ ಇರುತ್ತೆ. ಮತ್ತೆ ಜಸ್ಟ್ 50,000 ರೂಪಾಯಿ ಅಂದ್ರೆ ಕ್ರೇಜಿ ಡೀಲ್ ಇರುತ್ತೆ, ಬಟ್ ಇದು ಎಲ್ರಿಗೂ ಸಿಗಲ್ಲ. ಸೊ ಅದಕ್ಕೆ ನಾನು ಹೇಳ್ತಾ ಈ ಟಿಪ್ ನ ಫಾಲೋ ಮಾಡಿ. ಸೊ ಮೊದಲಾಗಿ ನೀವು ಯಾವುದೇ ಪ್ರಾಡಕ್ಟ್ಸ್ ನ ಕಲರ್ಸು, ಅದು ವೇರಿಯಂಟ್ ಇದನ್ನ ಚೂಸ್ ಮಾಡೋಕ್ಕಿಂತ ಮುಂಚೆ ಮೊದಲು ನಿಮ್ಮ ಅಡ್ರೆಸ್ ನ ಕರೆಕ್ಟ್ ಆಗಿ ನಿಮ್ಮ ಅಣ್ಣ, ತಮ್ಮ, ಅಕ್ಕ, ತಂಗಿ ಹತ್ರ ಯಾವುದೇ ಕ್ರೆಡಿಟ್ ಕಾರ್ಡ್ ಇದೆ ನೋಡಿ ಆಫರ್ನ ಅದನ್ನ ಆಲ್ರೆಡಿ ಆಡ್ ಮಾಡಿಕೊಂಡು ಪೇಮೆಂಟ್ಗೆ ಕೂಡ ಅದನ್ನೇ ಡಿಫಾಲ್ಟ್ ಆಗಿ ಸೆಟ್ ಮಾಡ್ಕೊಳ್ಳಿ. ಮತ್ತೆ ಸ್ಪೆಷಲಿ ಸೇಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ 2-3 ನಿಮಿಷ ಅಪ್ಲಿಕೇಶನ್ ಓಪನ್ ಮಾಡ್ಬಿಟ್ಟು ಫೋನ್ ನ ಓಪನ್ ಮಾಡ್ಬಿಟ್ಟು ಕಲರ್ ನ ಚೂಸ್ ಮಾಡ್ಕೊಂಡು ಜಸ್ಟ್ ಆಡ್ ಕಾರ್ಡ್ ಅಂತ ಲ್ಯಾಪ್ಟಾಪ್ ಅಲ್ಲೂ ಮೊಬೈಲ್ ಅಲ್ಲಿ ಬಟನ್ ಒತ್ತಾನೆ ಇರಿ. ಇನ್ ಕೇಸ್ ಮಿಸ್ ಆಯ್ತಪ್ಪ ಅಂದ್ರೆ ಗೊತ್ತಲ್ಲ ನಿಮ್ಗೆ ಪ್ರತಿ ಅವರ್ಲಿ 1,000, 2,000, 3,000 ಬೆಲೆ ಜಾಸ್ತಿ ಆಗುತ್ತೆ. ಸೊ ಲಾಸ್ಟ್ ಇಯರ್ ಕೂಡ ಐಫೋನ್ 15 ಅಲ್ಲಿ 50,000, 45, 30 ಅಂತ ಇದ್ರು, ಬಟ್ ಬರ್ತಾ 2,000 ರೂಪಾಯಿ ಜಾಸ್ತಿ ಆಗ್ಬಿಟ್ಟು ಒಂದು 10% ಅಲ್ಲ 5% ಆದ್ರೂ ಜನಕ್ಕೆ ಐಫೋನ್ 15 50,000 ರೂಪಾಯಿ ಸಿಕ್ಕಿದೆಯಲ್ಲ ಗೊತ್ತಿಲ್ಲ. ಬಟ್ ಈ ಸರ್ತಿ ಕೂಡ 16 ಅಲ್ಲಿ ಅದೇ ಪ್ರಾಬ್ಲಮ್ ಆಗ್ಲಿದೆ. ಸೊ ಅದಕ್ಕೆ ನೀವು ಐಫೋನ್ಸ್ ತಗೊಳ್ಳಿ ಅಥವಾ ಯಾವುದೇ ಬಿಗ್ ಅಪ್ಲೈನ್ಸಸ್ ತಗೊಳ್ಳಿ, ಜಾಸ್ತಿ ಯಾವ್ದು ಸೇಲ್ ಆಗ್ತಿದೆ, ಆಫರ್ಸ್ ಯಾವ್ದು ಕಮ್ಮಿ ಇದೆ ಇದನ್ನ ಕ್ವಿಕ್ ಅಲ್ಲಿ ನೀವು ಆರ್ಡರ್ ಮಾಡಿಲ್ಲ ಅಂದ್ರೆ ಇದ್ರ ಪ್ರೈಸಸ್ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ. ರಿಡಿಸ್ಟಲ್ಲಿ 3ನೇದಾಗಿ ಬರುತ್ತೆ EMIಸ್ಗಳು ಮತ್ತೆ ಇದರ ಹಿಡನ್ ಚಾರ್ಜಸ್ಗಳು. ಈ ಪ್ರಾಬ್ಲಮ್ ಅಂತೂ 90% ಜನ ಜೊತೆ ಆಗ್ತಾನೆ ಇದೆ. ಲಾಸ್ಟ್ 2-3 ವರ್ಷಗಳಿಂದ ನಾನು ಇದನ್ನ ಫೇಸ್ ಮಾಡ್ತಾನೆ ಇದೀನಿ. ಸೊ ಪ್ರಾಡಕ್ಟ್ ನ ಆರ್ಡರ್ ಮಾಡ್ಬೇಕಾದ್ರೆ ಎಕ್ಸಾಕ್ಟ್ಲಿ ಒಂದು ವ್ಯಾಲ್ಯೂ ಬೇರೆ ಇರುತ್ತೆ. ನಾನಿಲ್ಲಿ ನೋ ಕಾಸ್ಟ್ EMI ನ ಚೂಸ್ ಮಾಡ್ಕೊಂಡ್ರು ಕೂಡ ಕೆಲವೊಂದು ಚಿಕ್ಕ ಪುಟ್ಟ ಹಿಡನ್ ಚಾರ್ಜಸ್ಗಳು ಆಡ್ ಆಗಿರುತ್ತೆ. ಮತ್ತು EMI ನ ಮಂತ್ಲಿ ಪೇ ಮಾಡಬೇಕಾದ್ರೆ 100, 200, 300 ರೂಪಾಯಿ ಜಾಸ್ತಿ ಪ್ರತಿ ಟೈಮ್ ನಾನು ಪೇ ಮಾಡ್ತಾನೆ ಬಂದಿದ್ದೀನಿ. ಅದಕ್ಕೋಸ್ಕರ ನೀವು ಸೇಲಲ್ಲಿ ಯಾವುದೇ ಪ್ರಾಡಕ್ಟ್ ನ ಆರ್ಡರ್ ಮಾಡೋಕ್ಕಿಂತ ಮುಂಚೆ EMI ಪ್ಲಾನ್ಸ್ ಗಳನ್ನ ಈಗಲೇ ತಿಳ್ಕೊಂಡು ಈ ಬ್ಯಾಂಕ್ ಕಸ್ಟಮರ್ ಕೇರ್ಗೂ ಅಮೆಜಾನ್ ಕಸ್ಟಮರ್ ಕೇರ್ಗೂ ಒಂದ್ಸರ್ತಿ ವಿಚಾರಿಸಿನ ನೀವು ಆರ್ಡರ್ ಆಗಿ. ಮತ್ತೆ ತಪ್ಪಿಯು ನೋ ಕಾಸ್ಟ್ EMI ನ ಬಿಟ್ಟು ಈ ಜಸ್ಟ್ ವರ್ಷ 2 ವರ್ಷ EMI ನಾರ್ಮಲ್ ಪ್ಲಾನ್ ಇಂಟ್ರೆಸ್ಟ್ ಪೇ ಮಾಡುವಂತ ಪ್ಲಾನ್ಸ್ ಗಳನ್ನು ದಯವಿಟ್ಟು ನೀವು ಚೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಬಿಕಾಸ್ ಒನ್ ಟೈಮ್ ನೀವು 50,000 ರೂಪಾಯಿ ಐಫೋನ್ ನ EMI ಅಲ್ಲಿ ತಗೊಳ್ತೀರ ಅಂದ್ರೆ ಏನಿಲ್ಲ ಅಂದ್ರೆ ನೀವು 1 ವರ್ಷ, 1.5 ವರ್ಷ, 2 ವರ್ಷ ಕಟ್ತೀರಪ್ಪ ಅಂದ್ರೆ ಹತ್ತತ್ರ 12ರಿಂದ
15,000-20,000 ನೀವು EMI ಕಟ್ಟಬೇಕಾಗತ್ತೆ. ಸೊ ಈ EMI ನೀವು ಒಂದು ವರ್ಷ ಕಟ್ಟೋ ತನಕ ನೀವು ಲಾಸ್ಟ್ EMI ಪೇ ಮಾಡಬೇಕಾದ್ರೆ ಏನೊಂದು 8,000 ಬಂದಿರುತ್ತೆ ನೋಡಿ, ಅಷ್ಟೇ ವ್ಯಾಲ್ಯೂ ಆಗಿರುತ್ತೆ ನಿಮ್ಮ iPhone 15. ಅದಕ್ಕೆ ನೀವು ಯಾವುದೇ ಪ್ರಾಡಕ್ಟ್ನ ಚೂಸ್ ಮಾಡ್ಕೊಳ್ಳಿ, ನೋ ಕಾಸ್ಟ್ EMI ಚೂಸ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಹತ್ರ ಫಂಡ್ ಇದೆಯಪ್ಪ ಅಂತಂದ್ರೆ ಒನ್ ಟೈಮ್ ಇನ್ವೆಸ್ಟ್ ಮಾಡ್ಬಿಟ್ಟು ತೊಗೊಳ್ಳೋದೇ ಬೆಟರ್ ಅನ್ಸುತ್ತೆ. ಬಟ್ ಸ್ಟಿಲ್ ನೋ ಕಾಸ್ಟ್ EMI ಇದಕ್ಕಿಂತ ಬೆಟರ್ ಎಲ್ಲೋ ಅನ್ಸುತ್ತೆ. ರಿಡೀಸಲ್ಲಿ ನಾಲ್ಕನೇದಾಗಿ ಬರುತ್ತೆ ಫೇಕ್ ರಿವ್ಯೂಸ್ಗಳು ಮತ್ತೆ ಓವರ್ ಹೈಪ್ ಮಾರ್ಕೆಟಿಂಗ್. ಸೊ ಈ ಸೇಲ್ ಅಲ್ಲಿ ಸ್ಪೆಷಲಿ ನೀವು ಅಮೆಝಾನ್ ಆಗಿರಲಿ ಅಥವಾ ಫ್ಲಿಪ್ಕಾರ್ಟ್ ಆಗಿರಲಿ ಯಾವುದೇ ಪ್ರಾಡಕ್ಟ್ಸ್ ನ ಚೂಸ್ ಮಾಡ್ಕೊಂಡ್ರೆ ಇಲ್ಲಿ ಈ 5 ಸ್ಟಾರ್ ರೇಟಿಂಗ್ ಮತ್ತು ಈ ರೇಟಿಂಗ್ ನಂಬರ್ಸ್ ನೋಡ್ಬಿಟ್ಟು ದಯವಿಟ್ಟು ಯಾವುದೇ ಪ್ರಾಡಕ್ಟ್ಸ್ ಗಳನ್ನ ಚೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಫಾರ್ ಎಕ್ಸಾಂಪಲ್ ನಾನು ಇಲ್ಲೊಂದು ಪ್ರಾಡಕ್ಟ್ ನ ತೋರಿಸ್ತಾ ಇದ್ದೀನಿ. ಇಲ್ಲಿ ರಿವ್ಯೂಸ್ಗಳ ಸಂಖ್ಯೆ ಕೂಡ ನೋಡ್ಕೋಬಹುದು. ಮತ್ತೆ ಆಲ್ಮೋಸ್ಟ್ 4.43, 4.5 ತನಕ ಸ್ಟಾರ್ ರೇಟಿಂಗ್ಸ್ ಇದೆ. ಬಟ್ ಇಲ್ಲೇ ಕೆಳಗಡೆ ನೀವು ಮಲ್ಟಿಪಲ್ ಬೇರೆ ಪ್ರಾಡಕ್ಟ್ಸ್ ಗಳನ್ನ ಸ್ವೈಪ್ ಮಾಡಿದ್ರೆ ಇವ್ರದೇ ಬ್ರ್ಯಾಂಡ್ ಇದೆ, ಬಟ್ ಸೇಮ್ ಈ ಎಲ್ಲಾ ಪ್ರಾಡಕ್ಟ್ಸ್ ಗಳನ್ನ ಕಲೆಕ್ಟ್ ಮಾಡಿನೇ ಈ ರೇಟಿಂಗ್ಸ್ ನಾವಿಲ್ಲಿ ನೋಡ್ತಿದೀವಿ. ಆದ್ರೆ ಈ ಒಂದು ಪ್ರಾಡಕ್ಟ್ ಏನಿದೆ ಇದ್ರ ಮೇನ್ ರೇಟಿಂಗ್ಸ್ ಗಳೇ ಬೇರೆ ಇದೆ, ಬದಲಿ ಶೋಕೇಸ್ ಆಗ್ತಿರೋದೆ ಬೇರೆ ಇದೆ. ಸೊ ಇದನ್ನ ಡೆಡಿಕೇಟೆಡ್ ರಿವ್ಯೂಸ್ ಎಟ್ಟಿದೆಪ್ಪ ಅಂತ ನೀವು ತಿಳ್ಕೊಬೇಕಾದ್ರೆ ಸಿಂಪ್ಲಿ ಈ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಬಂದ್ಬಿಟ್ಟು ಫಿಲ್ಟರ್ ಹೋಗ್ಬಿಟ್ಟು ವೆರಿಫೈಡ್ ಪರ್ಚೇಸ್ ಅಂತ ಇದೆ. ಸೊ ಇದನ್ನ ಚೂಸ್ ಮಾಡ್ಕೊಂಡ್ರೆ ಇಲ್ಲಿ ಜೆನ್ಯೂನ್ ರಿವ್ಯೂಸ್ ಎಟ್ಟಿದೆ ಅಂತ ನಿಮ್ಗೆ ಕ್ಲಿಯರ್ಲಿ ಗೊತ್ತಾಗುತ್ತೆ. ಮೇಲೆ ತೋರಿಸಿದ್ದೆ ಬೇರೆ ಇತ್ತು, ಇಲ್ಲಿ ತೋರಿಸ್ತಾ ಇದೆ ಬೇರೆ. ಮತ್ತೆ ಸ್ಪೆಷಲಿ ನೀವು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಅಲ್ಲಿ ಏನೇ ಪರ್ಚೇಸ್ ಮಾಡಿದ್ರು ವೆರಿಫೈಡ್ ಸೆಲ್ಲರ್ಸ್ ಆಗಲಿ ಮತ್ತು ಫುಲ್ ಫಿಲ್ಡ್ ಪ್ರಾಡಕ್ಟ್ಸ್ ಗಳನ್ನೇ ಚೂಸ್ ಮಾಡ್ಕೊಳ್ಳಿ. ಫುಲ್ ಫಿಲ್ಡ್ ಅಂತಂದ್ರೆ ಇವಾಗ ಸೆಲ್ಲರ್ ಡೈರೆಕ್ಟ್ಲಿ ಎಲ್ಲ ಪ್ರಾಡಕ್ಟ್ಸ್ ಗಳನ್ನ ಅಮೆಝಾನ್ ಗೋಡೌನ್ ಸ್ಟೋರ್ ಮಾಡಕ್ ಕೊಟ್ಟಿರ್ತಾನೆ, ಫ್ಲಿಪ್ಕಾರ್ಟ್ ಗೋಡೌನ್ ಸ್ಟೋರ್ ಮಾಡಕ್ ಕೊಟ್ಟಿರ್ತಾನೆ. ಸೊ ಇಲ್ಲಿ ಪ್ಯಾಕ್ ಆಗಬೇಕಾದ್ರೆ ಮಲ್ಟಿಪಲ್ ಟೈಮ್ ಅದು ವೆರಿಫೈ ಆಗಿರುತ್ತೆ, CCTV ಪ್ಯಾಕ್ ಆಗಿರುತ್ತೆ. ಇಲ್ಲಿ ಯಾವುದೇ ಇಶ್ಯೂಗಳು ಬರಲ್ಲ ಮತ್ತು ಯಾವುದೇ ಸ್ಕ್ಯಾಮ್ಸ್ಗಳು ಕೂಡ ಆಗಲ್ಲ. ಇನ್ನು ಮಾರ್ಕೆಟ್ ಮತ್ತೊಂದು ಓವರ್ ಹೈಪ್ ಮತ್ತು ಈ ಜನ ಜಾಸ್ತಿ ಮೋಸ ಹೋಗ್ತಿರೋದು ಎಲ್ಲಿ ಗೊತ್ತಾ? ಸೊ ಇವಾಗ iPhone 16 ಎಲ್ಲ ಕಡೆ ಹೈಪ್ ಏನಪ್ಪಾ ಅಂದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ 50,000 ರೂಪಾಯಿ ಸಿಗುತ್ತೆ. ಎಲ್ಲ ಕಡೆ ನಾವು ಇದೇ ನ್ಯೂಸ್, ಇದರಿಂದನೇ ಫ್ಲಿಪ್ಕಾರ್ಟ್ ನ ಮಾರ್ಕೆಟಿಂಗ್ ಜಾಸ್ತಿ ಆಗ್ತಿದೆ. ಸೊ ಜನಕ್ಕೆ ಐಫೋನೇ ಇಲ್ಲಿ ಜಸ್ಟ್ 50,000 ರೂಪಾಯಿ ಸಿಗ್ತಿದೆ, 30,000 ರೂಪಾಯಿ ಡಿಸ್ಕೌಂಟ್ ಸಿಗ್ತಿದೆ ಅಂದ್ರೆ ಉಳಿದಿರುವಂತ ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳು ಬೇರೆ ಬೇರೆ ಪ್ರಾಡಕ್ಟ್ಸ್ ಬೆಲೆ ಕೂಡ ತುಂಬಾ ಕಮ್ಮಿ ಆಗಿರುತ್ತಪ್ಪ ಅಂತ ಹೇಳ್ಬಿಟ್ಟು ಡೈರೆಕ್ಟ್ಲಿ ಹಿಂದೆ ಮುಂದೆ ನೋಡದೆ ಪ್ರೈಸ್ ಟ್ರ್ಯಾಕ್ ಮಾಡದೇ ಆರ್ಡರ್ ಹಾಕ್ತಾರೆ. ಸೊ ದಯವಿಟ್ಟು ಇಲ್ಲಿ ಈ ತಪ್ಪನ್ನ ಮಾಡಕ್ ಹೋಗ್ಬಿಡಿ. ಮತ್ತೆ ಎಲ್ಲಾ ಪ್ರಾಡಕ್ಟ್ಸ್ಗಳು, ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳು, ಹೋಮ್ ಅಪ್ಲಯನ್ಸ್ಗಳ ಬೆಲೆ ಕಮ್ಮಿ ಆಗಿರಲ್ಲ. ಸೊ ಅದಕ್ಕೆ ಟ್ರಸ್ಟೆಡ್ ವೆಬ್ಸೈಟ್ಸ್ ಗಳಲ್ಲಿ ಈ ಪ್ರೈಸ್ ಟ್ರ್ಯಾಕರ್ ಆಗಿರಲಿ, ಪ್ರೈಸ್ ಹಿಸ್ಟರಿ ಆಗಿರಲಿ ತುಂಬಾ ವೆಬ್ಸೈಟ್ ಗಳಿದೆ. ಸೊ ಇಲ್ಲಿ ಎಲ್ಲವನ್ನ ಚೆಕ್ ಮಾಡಿನೇ ಆಮೇಲೆ ಆರ್ಡರ್ ಮಾಡಿ. ಇಡಿಸ್ನಲ್ಲಿ 5ನೇ ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತೆ ಡೆಲಿವರಿ ಮತ್ತು ಅನ್ಬಾಕ್ಸಿಂಗ್ ಪ್ರೂಫ್ಸ್ಗಳು. ನಮ್ಮಲ್ಲಿ 90% ಜನ ಈ ದೇಶದ ಅತಿ ದೊಡ್ಡ ಸೆಲ್ಲಲ್ಲೇ ದೊಡ್ಡ ಎಲೆಕ್ಟ್ರಾನಿಕ್ ವಸ್ತುಗಳು, ಗ್ಯಾಜೆಟ್ಸ್ಗಳು, ಹೋಮ್ ಅಪ್ಲಯನ್ಸ್ಗಳು ಏನೇ ಚಿಕ್ಕ ವಸ್ತು ಪರ್ಚೇಸ್ ಮಾಡಿದ್ರು ಇದೇ ಸೇಲ್ ನೋಡ್ತಾರೆ. ಬಿಕಾಸ್ ಎಲ್ಲಕ್ಕಿಂತ ಕಮ್ಮಿ ಪ್ರೈಸು, ಆಫರ್ಸ್, ಡೇಸ್ಗಳು ಇಲ್ಲೇ ನೋಡೋಕೆ ಸಿಗ್ತಿರುತ್ತೆ. ಸೊ ಇಲ್ಲಿ ಬ್ರಾಂಡ್ಸ್ಗಳಿಗಾಗಿ ಒಳ್ಳೆ ಫಾಸ್ಟ್ ಡೆಲಿವರಿ, ಜಾಸ್ತಿ ಜನ ಕೆಲಸಕ್ಕೆ ತಗೊಂಡು ಎಲ್ಲ ಡೆಲಿವರಿ ಕೂಡ ಕರೆಕ್ಟ್ ಟೈಮಲ್ಲಿ ಆಗುತ್ತೆ. ಬಟ್ ಪ್ರಾಬ್ಲಮ್ ಏನು ಸ್ಟಾರ್ಟ್ ಆಗುತ್ತಪ್ಪ ಅಂದರೆ ನಿಮ್ಮ ಪ್ರಾಡಕ್ಟ್ ಏನಾದರೂ ಡಿಫೆಕ್ಟಿವ್ ಇತ್ತು, ಏನಾದರೂ ಒಡೆದೋಗಿತ್ತು, ಪ್ರಾಬ್ಲಮ್ ಆಗಿತ್ತು, ಅಥವಾ ಏನೇನೋ ಬೇರೆ ಸಾಮಾನು ಬಂದಿದೆ ಅಂದರೆ ಇಲ್ಲಿ ನಿಮಗೆ ರಿಟರ್ನ್ ಮಾಡಬೇಕಾದ್ರೆ ಹೊಸ ಪ್ರೊಸೆಸ್ಗಳು ತುಂಬ ಪ್ರಾಬ್ಲಮ್ಸ್ಗಳಾಗ್ತಿದೆ. ಒಂದು ಫ್ಲಿಪ್ಕಾರ್ಟ್ ಏನು ಓಪನ್ ಬಾಕ್ಸ್ ಡೆಲಿವರಿ ಕೊಡೋದು ಗುರು, ಇದೊಂದು ಒಳ್ಳೆಯ ವಿಚಾರ. ಬಟ್ ಈ ನೀವು ಪ್ರಾಡಕ್ಟ್ನ ಕ್ಯಾನ್ಸಲ್ ಮಾಡಿದ್ರೆ ಅಂದರೆ ನಿಮ್ಗೆ ಇಲ್ಲಿ ಎಕ್ಸ್ಟ್ರಾ ಹಿಡನ್ ಚಾರ್ಜಸ್ ಇರುತ್ತೆ ಮತ್ತು 50 ರೂಪಾಯಿನೋ ಫೈನ್ ಕಟ್ಟಬೇಕಾಗಿರುತ್ತೆ. ಈ ರೀತಿ ನಾನು ಕೇಳ್ಪಟ್ಟಿದ್ದೀನಿ. ಸೊ ಸೇಲಲ್ಲಿ ಇದು ಎಲ್ರಿಗೂ ಮೇಂಟೈನ್ ಆಗುತ್ತೆ. ಇದ್ರ ಜೊತೆಗೆ ಈ ಅಮೆಝಾನ್ ಆಗಿರಲಿ, ಫ್ಲಿಪ್ಕಾರ್ಟು, ಬೇರೆ ನೀವು ಯಾವುದೇ ವೆಬ್ಸೈಟಲ್ಲಿ ಆರ್ಡರ್ ಮಾಡಿದ್ರು ಕೂಡ ಯಾವುದೇ ಪ್ರಾಡಕ್ಟ್ಸ್ನ ಈ ಟೈಮಲ್ಲಿ ನೀವು ಲೈವ್ ಆಗಿ ವಿಡಿಯೋ ಮಾಡಿ, ಅದು ವಿತೌಟ್ ಕಟ್ ಆಗಿರ್ಬೇಕಾಯ್ತಾ. ಏನಾದರೂ ಪ್ರಾಬ್ಲಮ್ ಬಂತಪ್ಪ ಅಂದರೆ ನೀವು ಅಟ್ಲೀಸ್ಟ್ ಕಸ್ಟಮರ್ ಕೇರ್ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ವಿಡಿಯೋನ ಶೋಕೇಸ್ ಮಾಡ್ಬೋದು, ಅವ್ರಿಗೆ ಇಮೇಲ್ ಮುಖಾಂತರ ಕಳಿಸ್ಕೊಂಡು ಇಲ್ಲಿ ರಿಯಲಿ ಸ್ಕ್ಯಾಮ್ ಆಗಿದೆ ಅಂತ ತಿಳಿಸ್ಬಹುದು. ಇನ್ನು ನಿಮಗೆ ಒಳ್ಳೆ ಪ್ರಾಡಕ್ಟೇ ಡೆಲಿವರ್ ಆಗಿದೆಯಪ್ಪ ಅಂತ ಸುಮ್ಮನೆ ಆಗಕ್ಕೆ ಹೋಗ್ಬಿಡಿ ಆಯ್ತಾ. ಸೊ ಒಂದ್ಸರ್ತಿ ನೀವು ಫೋನ್ ಎಲ್ಲ ತಗೊಂಡಿದ್ದೀರಪ್ಪ ಅಂತಂದ್ರೆ ಇವರ ಆಫೀಷಿಯಲ್ ಈ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಫೋನ್ ಬಾಕ್ಸ್ ಇರುವಂತ ಈ IMEI ನಂಬರ್ ಏನಿದೆ ಇದನ್ನ ಇಲ್ಲಿ ಆಡ್ ಮಾಡಿಬಿಟ್ಟು ಇದು ಕರೆಕ್ಟ್ ಅದೇ ನಂಬರ್ ಇದೆಯಾ ಬಾಕ್ಸ್ ಮೇಲೆ ಮತ್ತು ಫೋನಲ್ಲಿ ಕೂಡ ಈ ನಂಬರ್ನ ಆಡ್ ಮಾಡಿಬಿಟ್ಟು ಫೋನ್ ಇರುವಂಥ IMEI ನಂಬರ್ ಮತ್ತು ಬಾಕ್ಸ್ ಇರುವಂಥ IMEI ನಂಬರ್ನ ಒಂದ್ಸರ್ತಿ ಕ್ರಾಸ್ ವೆರಿಫೈ ಮಾಡಿ. ಇನ್ ಕೇಸ್ ನೀವು ಯಾವುದೇ ಒಂದು ಈ ಗ್ಯಾಜೆಟ್ಸ್ಗಳನ್ನ ಪರ್ಚೇಸ್ ಮಾಡಿದಿರಾ, ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಪರ್ಚೇಸ್ ಮಾಡಿದ್ರೆ ಅಂದರೆ ಸಿಂಪ್ಲಿ ಗೌರ್ಮೆಂಟ್ ಅವರ BIS ವೆಬ್ಸೈಟ್ ಹೋಗ್ಬಿಟ್ಟು ಈ ನಂಬರ್ನ ಡೈರೆಕ್ಟ್ಲಿ ಇಲ್ಲಿ ಆಡ್ ಮಾಡಿದ್ರೆ ಇದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ನೀವು ನಂಬರ್ ವೈಸ್ ನೋಡಿಕೊಂಡು ಕೂಡ ಇಲ್ಲಿಂದ ತಿಳ್ಕೋಬಹುದು. ಆದರೆ ಒಂದು ವಿಷಯ ತಲೆಯಲ್ಲಿ ಅನ್ಬಾಕ್ಸ್ ಮಾಡಬೇಕಾದ್ರೆ ಲೈವ್ ವಿಡಿಯೋ ಮಾಡೋದನ್ನ ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ರಿಡಿಸ್ನಲ್ಲಿ 6ನೇದಾಗಿ ಬರುತ್ತೆ ಫೇಕ್ ಡೀಲ್ಸ್ಗಳು ಮತ್ತು ಟೆಲಿಗ್ರಾಮ್, ವಾಟ್ಸ್ಆಪ್ನ ಅಸಲಿ ಸ್ಕ್ಯಾಮ್. ನಿಮ್ಗೆ ಗೊತ್ತಿರೋ ಹಾಗೆ ಪ್ರತಿ ವರ್ಷ ನನ್ನ ಈ ಅಲರ್ಟ್ ವಿಡಿಯೋನಲ್ಲಿ ಈ ಒಂದು ಟಿಪ್ ಸ್ಪೆಷಲಿ ಇದ್ದೇ ಇರುತ್ತೆ. ಬಿಕಾಸ್ ಈ ಸದ್ಯಕ್ಕೆ ಈ ಟೆಲಿಗ್ರಾಮ್ ಮತ್ತೆ ವಾಟ್ಸಪ್ ಕೆಲವೊಂದು ನಾನು ಚಾನಲ್ಸ್ಗಳು ನೋಡ್ಕೊಂಡಿದ್ದೀನಿ. 50 ರೂಪಾಯಿ ಈಗಿಂದನೇ ಸ್ಟಾರ್ಟ್ ಮಾಡೋರು ಈ 50 ರೂಪಾಯಿಗೆ ಪೆನ್ ಡ್ರೈವ್ ಸಿಗ್ತಾ ಇದೆ, 100 ರೂಪಾಯಿಗೆ ಸ್ಪೀಕರ್ಸು, 200 ರೂಪಾಯಿಗೆ ಈ ನೈಕಿ ಒರಿಜಿನಲ್ ಸ್ನೀಕರ್ಸು. ಸೊ ಈ ಎಲ್ಲ ಡೀಲ್ಸ್ಗಳು ಕಂಪ್ಲೀಟ್ಲಿ ಫೇಕ್ ಆಗಿರುತ್ತೆ. ಯಾರೇ ಇಷ್ಟು ಕಮ್ಮಿ ಬೆಲೆಗೆ ಕೊಡಲಾಗರು ಒರಿಜಿನಲ್ ಪ್ರಾಡಕ್ಟ್ಸ್ಗಳು 10,000 ಪ್ರಾಡಕ್ಟ್ನ 100-200 ರೂಪಾಯಿ ಯಾರು ಕೊಡ್ತಾರೆ ಹೇಳಿ. ಸೊ ಇದೆಲ್ಲ ಕಂಪ್ಲೀಟ್ಲಿ ಫೇಕ್ ಆಗಿರುತ್ತೆ.
ನೀವು ಜೆನ್ಯೂನ್ ಡೀಲ್ಸ್ಗಳನ್ನ ಹುಡ್ಕೋಬೇಕಾದ್ರೆ ನೀವು ಟ್ರಸ್ಟೆಡ್ ಫಾಲೋ ಮಾಡಿರುವಂಥ ಕ್ರಿಯೇಟರ್ಸ್ ಆಗಿರಲಿ ಅಥವಾ ನೀವು ನಂಬಿರುವಂಥ ವೆಬ್ಸೈಟ್ಸ್ಗಳಾಗಿರಲಿ ದೊಡ್ಡ ದೊಡ್ಡ ಈ ಏನು ಕಂಟೆಂಟ್ ಕ್ರಿಯೇಟರ್ಸ್ ಇರ್ತಾರೆ ಇಂಥವ್ರನ್ನ ನಂಬಿ ಅವ್ರ ಪೇಜ್ನ ಫಾಲೋ ಮಾಡಿಬಿಟ್ಟು ನೀವು ಚಿಕ್ಕಪುಟ್ಟು ಲೂಟ್ ಇರುವಂಥ ಡೀಲ್ಸ್ಗಳನ್ನ ಫಾಲೋ ಮಾಡೋದಷ್ಟೇ. ಬಟ್ 50-100ಗೆ ಫ್ರಿಜ್ ಟಿವಿ ಸಿಗ್ತಿದೆ ಅಂದರೆ ನಂಬಕ್ಕೆ ಹೋಗ್ಬೇಡಿ. ಮತ್ತು ಸ್ಪೆಷಲಿ ಈ ವಾಟ್ಸಪ್ಪಲ್ಲಿ ನಮ್ಮ ಪ್ಯಾರೆಂಟ್ಸ್ಗಳೇ ಈ ಸ್ಪ್ಯಾಮ್ ಮೆಸೇಜ್ಗಳು ₹1 ಪೆನ್ ಡ್ರೈವ್ ಸಿಗ್ತದೆ ಏನೇನೋ ಬಂದಿರ್ತಿದ್ರು ಅಂತ ಸ್ಪ್ಯಾಮ್ ಲಿಂಕ್ಸ್ನ ಕ್ಲಿಕ್ ಮಾಡಿಬಿಟ್ಟು ಕಾರ್ಡ್ ಡೀಟೇಲ್ಸು ಲಾಗಿನು ಆರ್ಡರ್ ಎಲ್ಲ ಮಾಡಿದ್ರೆ ಬ್ಯಾಂಕ್ ಅಕೌಂಟೇ ಖಾಲಿ ಆಗುತ್ತೆ. ಸೊ ದಯವಿಟ್ಟು ಇದನ್ನು ಆದಷ್ಟು ಅವಾಯ್ಡ್ ಮಾಡಿ. ಮತ್ತು ನಮ್ಮದು ಟೆಲಿಗ್ರಾಮ್ ಪೇಜ್ ಇದೆ. ನಾನು ಕೆಲವೊಂದು ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ರಿಸರ್ಚ್ ಮಾಡಿಬಿಟ್ಟು ಪ್ರೈಸ್ ಟ್ಯಾಕ್ ಮಾಡಿಬಿಟ್ಟು ಸೆಲೆಕ್ಟೆಡ್ ನಾವು ಜಾಸ್ತಿ ಡೀಲ್ಸ್ಗಳನ್ನ ಶೇರ್ ಮಾಡಲ್ಲ ಬಟ್ ಸೆಲೆಕ್ಟೆಡ್ ಯಾವ ಪ್ರೈಸ್ ಕಮ್ಮಿ ಆಗಿರುತ್ತೆ ಇದನ್ನೇ ನಮ್ಮ ಟೀಮ್ ರಿಸರ್ಚ್ ಮಾಡಿಬಿಟ್ಟು ನಮ್ಮ ವಾಟ್ಸಪ್ ಚಾನಲಲ್ಲಿ ಇನ್ಸ್ಟಾಗ್ರಾಮ್ ಬ್ರಾಡ್ಕಾಸ್ಟ್ ಪೇಜ್ ಮತ್ತು ಸ್ಪೆಷಲಿ ಟೆಲಿಗ್ರಾಮಲ್ಲಿ ಎಲ್ಲ ಪೇಜಸ್ಗಳಲ್ಲಿ ಒಳ್ಳೆ ಡೀಲ್ಸ್ಗಳನ್ನ ಶೇರ್ ಮಾಡ್ತಾ ಇರ್ತೀವಿ. ಎಲ್ಲ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ಆಫೀಸಿಯಲ್ ಪೇಜಲ್ಲಿ ಜಾಯ್ನ್ ಆಗಿಬಿಟ್ಟು ಒಳ್ಳೆ ಡೀಲ್ಸ್ಗಳನ್ನ ನೀವು ಪಡ್ಕೋಬಹುದು. ಎರಡಿಸಲಿ ಏನೇನಾಗಿ ಬರುತ್ತೆ ಅಸಲಿ ಎಕ್ಸ್ಚೇಂಜ್ ಆಫರ್ ಸ್ಕ್ಯಾಮ್. ಈ ಸೇಲ್ ಅಲ್ಲಿ ಎಕ್ಸ್ಚೇಂಜ್ ಆಫರ್ ಅಲ್ಲಿ ಹೈಯೆಸ್ಟ್ ಅಂದ್ರೆ ಹೈಯೆಸ್ಟ್ ಸ್ಕ್ಯಾಮ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಪ್ರತಿ ಸರ್ತಿ ನಾನು ತುಂಬಾ ಇಶ್ಯೂಸ್ಗಳು ಕೇಳ್ಕೊಂಡಿದ್ದೀನಿ. ತುಂಬಾ ಜನ ನೀವು ವಾಟ್ಸಪ್ ಅಲ್ಲಿ ಕಮೆಂಟ್ಸ್ ಅಲ್ಲಿ ಮೇಲ್ಸ್ ಕೂಡ ತುಂಬಾ ಜನ ಮಾಡಿರ್ತೀರ. ಸೊ ಏನಾಗಿರುತ್ತೆ ಪ್ರಾಬ್ಲಮ್, ನೀವೊಂದು ದೊಡ್ಡ ಒಂದು ಫೋನ್ ಅಥವಾ ಒಂದು ಪ್ರಾಡಕ್ಟ್ ಇರುತ್ತೆ. ಸೊ ಅದ್ರ ಮೇಲೆ ನಿಮ್ಮ ಫೋನ್ ಎಕ್ಸ್ಚೇಂಜ್ ಹಾಕೊಂಡಿರ್ತೀರ ಆಯ್ತಾ. ಸೊ ಅಲ್ಲಿ ಸಡನ್ ನಿಮಗೆ ನಿಮ್ಮ ಫೋನ್ ಏನಾದ್ರು ಒಂದು 5,000-6,000 ರೂಪಾಯಿ ವ್ಯಾಲ್ಯೂ ಇದೆ ಅಂದ್ರೆ ಅದು 10,000, 8,000-9,000 ರೂಪಾಯಿ ತೋರ್ಸಕ್ಕೆ ಒಂದು 2,000-3,000 ರೂಪಾಯಿ ಜಾಸ್ತಿ ಸಿಗ್ತಿರ್ಬೋದು. ಸೊ ಈ ಆಸೆಗಾಗಿ ನೀವು ಆ ಫೋನ್ನ ಅಲ್ಲೇ ಎಕ್ಸ್ಚೇಂಜ್ ಆಫರಲ್ಲಿ ಹಾಕ್ತೀರಾ. ಬಟ್ ಯಾವಾಗ ಡೆಲಿವರಿ ಬಾಯ್ ಬರ್ತಾನೆ ಗೊತ್ತಾ ಆವಾಗ ನಿಮ್ಮ ಫೋನ್ ವ್ಯಾಲ್ಯೂ ಅದರಲ್ಲಿ 50% ಡೌನ್ ಆಗ್ತಿರತ್ತೆ. ಅಥವಾ ನೀವು ಏನು ಆಫರಲ್ಲಿ ಡೀಲಲ್ಲಿ ಕಾರ್ಡೆಲ್ಲ ಹಾಕ್ಕೊಂಡು ಆರ್ಡರ್ ಮಾಡಿರ್ತೀರ ಆ ಆರ್ಡ್ರೇ ಕ್ಯಾನ್ಸಲ್ ಮಾಡಬೇಕಾಗತ್ತೆ. ಅಥವಾ ಫುಲ್ ಅಮೌಂಟ್ ಏನಿರುತ್ತೆ ಫೋನ್ದು ಆಫರ್ ಇಲ್ದೇ ಅದನ್ನೇ ಕೊಡಬೇಕಾಗತ್ತೆ. ಸೊ ಈ ಸ್ಕ್ಯಾಮ್ಸ್ಗಳು ತುಂಬ ಅಂದರೆ ತುಂಬ ಆಗಲಿವೆ. ಅದಕ್ಕೆ ಮುಂಚೆ ನಿಮ್ಮ ಫೋನ್ನ ರಿಯಲ್ ವ್ಯಾಲ್ಯೂ ಎಷ್ಟಿದೆ ಅಂತ ಇದನ್ನು ತಿಳ್ಕೊಳ್ಳಿ. ಅಥವಾ ನಿಮ್ಗೆ ಈ ಎಕ್ಸ್ಚೇಂಜ್ ಆಫರಲ್ಲಿ ಸ್ವಲ್ಪ ಕಮ್ಮಿನೇ ಅನಿಸ್ತಿದೆ ಅಂದರೆ ಹೊರಗಡೆ ಸೇಲ್ ಮಾಡಿಕೊಂಡು ದುಡ್ಡು ಇಟ್ಕೊಂಡು ಆಮೇಲೆ ಪ್ರಾಡಕ್ಟ್ನ ಆರ್ಡರ್ ಮಾಡಿ. ಆರ್ ಈ ವಿವೋ ಆಗಿರಲಿ ಮತ್ತು ಸ್ಪೆಷಲಿ ಪಿಕ್ಸೆಲ್ ಸೀರೀಸಲ್ಲಾಗಿರಲಿ ಸ್ಯಾಮ್ಸಂಗ್ ಸೀರೀಸಲ್ಲಿ ತುಂಬ ಒಳ್ಳೆ ಎಕ್ಸ್ಚೇಂಜ್ ಬೋನಸ್ಗಳು ಕೂಡ ಸಿಗುತ್ತೆ, ಆಫರ್ಗಳು ಕೂಡ ಕೊಡ್ತಿದ್ದಾರೆ. ಒಂದ್ಸರ್ತಿ ಯಾವ್ಯಾವ ಫೋನ್ಗೆ ಹಾಕಿದ್ರೆ ಎಷ್ಟೆಷ್ಟು ನಿಮ್ಗೆ ವ್ಯಾಲ್ಯೂ ಆಗ್ತಿದೆ ಅಲ್ಲೇ ಚೂಸ್ ಮಾಡಿಕೊಂಡು ಕರೆಕ್ಟ್ ಆಗಿರುವಂಥ ಫೋನನ್ನೇ ಚೂಸ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಫೋನ್ ಏನೂ ಆಗಿಲ್ಲ ಗುರು ಒಳ್ಳೆ ಕಂಡೀಷನ್ ಇದೆ ಅಂದರೆ ಅದಕ್ಕೊಂದು ವ್ಯಾಲ್ಯೂ ಬರುತ್ತೆ ಆಯ್ತಾ. ಮತ್ತೊಂದು 6 ತಿಂಗಳು ವರ್ಷ ತೆಗೀರಿ ಅಥವಾ ಬೇಡ ಗುರು ಅಂತಂದರೆ ಲೋಕಲ್ ನಿಮ್ಮ ಅಕ್ಕ ತಂಗಿ ತಮ್ಮನ ಕೊಡಿ. ಬಟ್ ಚೀಪ್ ಬೆಲೆಗೆ ಅದನ್ನ ಮಾರಕ್ಕೆ ಹೋಗ್ಬೇಡಿ. ಎರಡಿಸ್ತಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ 8ನೇ ಪಾಯಿಂಟ್ ಅಸಲಿ ಪೇಡ್ ವಿಡಿಯೋಸ್ಗಳು ಮತ್ತೆ ಪ್ರಮೋಷನ್ಸ್. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ನಾನು ಪ್ರತಿ ವರ್ಷ ಸೇಲ್ ಟೈಮಲ್ಲೆಲ್ಲ ಈ ಪ್ರಮೋಷನ್ಸ್ಗಳನ್ನ ಮಾಡ್ತಾ ಇರ್ತೀನಿ. ಮತ್ತೆ ನಾವಿಲ್ಲಿ ದುಡ್ಡು ಅರ್ನ್ ಮಾಡಿದ್ರೆ ನಾವು 4-5 ಜನ ಟೀಮ್ ಮೆಂಬರ್ಸ್ ಇದ್ದೀವಿ. ಇಲ್ಲಿ ಇವ್ರಿಗೆ ನಾನು ಪೇ ಮಾಡ್ಬೋದು, ನನ್ನ ಬಿಸ್ನೆಸ್ ನಾನು ಇದೇ ರೀತಿ ಮುಂದೆ ತಗೊಂಡು ಹೋಗ್ಬೋದು. ಹೀಗಂತ ನಾನು ಯಾವುದೇ ಪೇಡ್ ವಿಡಿಯೋಸ್ಗಳಲ್ಲಿ ಈ ಒಳ್ಳೆ ಪ್ರಾಡಕ್ಟ್ಸ್ನ ಬಿಟ್ಟು ಬೇರೆ ಸ್ಕ್ಯಾಮ್ ಪ್ರಾಡಕ್ಟ್ಸ್ಗಳಾಗಿರಲಿ ಅಂತ ಇಂಥ ಈ ನಾರ್ಮಲ್ ಪ್ರಾಡಕ್ಟ್ಸ್ಗಳನ್ನು ಕೂಡ ಫೇಕ್ಲಿ ಪ್ರಮೋಟ್ ಮಾಡಿ ತಗೊಳ್ಳಿ ಒತ್ತಾಯ ಮೇರೆಗೆ ನಾವು ಯಾವುದೇ ಪ್ರಮೋಷನ್ಸ್ಗಳನ್ನ ಇದುವರೆಗೆ ಮಾಡಿಲ್ಲ ಮತ್ತೆ ಮುಂದೆ ಕೂಡ ಮಾಡಲ್ಲ. ಇಷ್ಟೇ ಅಲ್ಲದೆ ನಾವು ಯಾವುದೇ ಪೇಡ್ ಪ್ರಮೋಷನ್ ವಿಡಿಯೋ ಮಾಡಿದ್ರೆ ನಾನು ಸ್ಟೇಟ್ ಫಾರ್ಡ್ ಆಗಿದ್ದು ಕೊಲಾಬ್ರೇಷನ್ ವಿಡಿಯೋ ಅಂತ ನಾನು ಎಲ್ಲ ಯೂಟ್ಯೂಬ್ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸಿದ್ದೀನಿ. ಮತ್ತೆ ನೀವು ಕೂಡ ಅಷ್ಟೇ ಯಾವುದೇ ಪೇಡ್ ವಿಡಿಯೋಗಳು ಕೆಲವೊಂದು ಟೈಮ್ ನಿಮ್ಗೆ ಗೊತ್ತಾಗಲ್ಲ ಆಯ್ತಾ. ಸೊ ನಾರ್ಮಲಿ ಕೆಲವೊಂದು ಜನಕ್ಕೆ ಪೇಡ್ ವಿಡಿಯೋಗಳು ಯಾವುದೇ ಅಂತ ಗುರುತು ಹಿಡಿದೇ ಕಷ್ಟ ಆಗ್ಬಿಡತ್ತೆ. ಸೊ ಹೀಗಾಗಿ ನೀವು ಯಾರು ನಂಬಿರ್ತೀರಾ ತುಂಬ ದಿನದಿಂದ ಫಾಲೋ ಮಾಡ್ತಿರೋಂಥ ಕ್ರಿಯೇಟರ್ಸ್ಗಳು ಚೆನ್ನಾಗಿದೆ ತಗೊಳಪ್ಪ ಅಂತ ಹೇಳಿದ್ರೆ ನೀವು ಕಣ್ಮುಚ್ಚೋದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಬಟ್ ದಯವಿಟ್ಟು ಈ ತಪ್ಪನ್ನ ಮಾಡಕ್ಕೆ ಹೋಗ್ಬಿಡಿ. ನೀವು ದುಡ್ಡು ಕಷ್ಟಪಟ್ಟು ಬೆವರು ಸುರಿಸೋ ದುಡ್ಡು ಅಂತ ಯಾರು ಹೇಳ್ತಿದ್ದೀರ ಅಂತ ಅಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗ್ಬಿಡಿ. ನಿಮಗೆ ಅದು ಓನ್ ರಿಸರ್ಚ್ ಮಾಡಿ, ನಾನು ಪ್ರತಿ ಟೈಮ್ ಹೇಳ್ತಾ ಇದ್ದೀನಿ ರಿಸರ್ಚ್ ಮಾಡಿ ನೋಡಿ ಕಂಪಾರಿಸನ್ ಮಾಡಿನೇ ಆಮೇಲೆ ಒಂದು ಪ್ರಾಡಕ್ಟ್ನ ಚೂಸ್ ಮಾಡ್ಕೊಳ್ಳಿ. ಇದರಲ್ಲಿ ಸೇಲಲ್ಲಿ ಕೂಡ ಹೆವಿ ಜನ ಅವರು ಲಕ್ಷಾಂತರ ರೂಪಾಯಿ ದುಡ್ಡು ತೊಗೊಂಡು ವಿಡಿಯೋ ಮಾಡ್ತಿರ್ತಾರೆ. ಸೊ ಇಂಥವ್ರಿಗೆಲ್ಲ ದುಡ್ಡು ಸಿಕ್ಕರೆ ಸಾಕು ವಿಡಿಯೋ ಮಾಡೋದು ಕಂಟೆಂಟ್ ಮಾಡೋದು ಜನರ ಬಗ್ಗೆ ಕಾಳಜಿ ಇರಿಸಲ್ಲ. ಬಟ್ ಆನೆಸ್ಟ್ಲಿ ನಾನು ತುಂಬ ದಿನದ ಕಂಟೆಂಟ್ ಮಾಡ್ತಾ ಇದ್ದೀನಿ, ನೀವು ಕಮೆಂಟ್ಸಲ್ಲಿ ಫೀಡ್ಬ್ಯಾಕ್ ಕೊಡ್ತಿರ್ತೀರಾ. ಆನೆಸ್ಟ್ ನನಗೆ ಅದು ತುಂಬ ಮೋಟಿವೇಟ್ ಮಾಡುತ್ತೆ. ನಾನು ಯಾವತ್ತೂ ಆನೆಸ್ಟ್ ಆಗೇ ಇರ್ತೀನಿ, ಆನೆಸ್ಟ್ ಆಗಿ ವಿಡಿಯೋಸ್ ಮಾಡ್ತೀನಿ. ಕೊನೆ 9ನೇ ಪಾಯಿಂಟ್ ಬರುತ್ತೆ, ಫ್ರೀ ಆಗಿ ಅಮೆಝಾನ್ ಸಬ್ಸ್ಕ್ರಿಪ್ಷನ್ ಹೇಗೆ ಪಡ್ಕೋಬಹುದು. ಐ ಹೋಪ್ ನೀವು ಈ ವಿಡಿಯೋನ ಇಲ್ಲಿ ತನಕ ನೋಡಿದಿರಪ್ಪ ಅಂತಂದ್ರೆ ಮೇ ಬಿ ಇದೇ ಟ್ರಿಕ್ ಅಥವಾ ಫ್ರೀ ಆಗಿ ಅಮೆಝಾನ್ ಸಬ್ಸ್ಕ್ರಿಪ್ಷನ್ ಹೇಗೆ ಪಡ್ಕೋದಪ್ಪ ಅಂತಾನೆ ವೇಟ್ ಮಾಡ್ತಿರ್ಬೋದು. ಇದು ತುಂಬಾ ಸಿಂಪಲ್ ಆಗಿದೆ. ಸೊ ನಿಮ್ಮ ಹತ್ರ ಒಂದು ಹೊಸ ಅಮೆಝಾನ್ ಅಕೌಂಟ್ ನ ತೆಗಿಬೇಕಾಗತ್ತೆ. ಸೊ ನಾನೊಂದು ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋಗಿ ನೀವು ಡೈರೆಕ್ಟ್ಲಿ ಒಂದು ಪ್ರಾಡಕ್ಟ್ ನ ಚೂಸ್ ಮಾಡ್ಕೊಂಡು ಸೊ ಡೈರೆಕ್ಟ್ಲಿ ಚೂಸ್ ಮಾಡ್ಕೊಂಡ ತಕ್ಷಣ ಕೆಳಗಡೆ ನಿಮಗೆ ಫ್ರೀ ಟ್ರಯಲ್ ಅಂತಂದು ಇಲ್ಲಿ ವೆಬ್ಸೈಟ್ ಕಾಣಿಸ್ತದೆ, ಈ ಐಕಾನ್ ಕಾಣಿಸ್ತದೆ. ಇದ್ರ ಮೇಲೆ ಕ್ಲಾಪ್ ಮಾಡಿದ್ರೆ ಎಸ್ ನೀವು ಇಲ್ಲಿ ಒಂದು ಹೊಸ ಇಮೇಲ್ ಮತ್ತು ಹೊಸ ನಂಬರಿಂದ ಅಕೌಂಟ್ ತೆಗೆದ್ರೆ ನಿಮಗೆ ಜಸ್ಟ್ ಇಲ್ಲಿ $2 ಪೇ ಮಾಡಿಬಿಟ್ಟು ನೀವು ಹೊಸ ಅಮೆಝಾನ್ ಅಕೌಂಟ್ ತೆಗೆದುಬಿಟ್ಟು ಪೇ ಮಾಡಿದ್ರೆ ಇನ್ಸ್ಟೆಂಟ್ಲಿ ನಿಮ್ಮ ಅಮೆಝಾನ್ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಇಲ್ಲೇ ಸಿಕ್ಬಿಡುತ್ತೆ. ಮತ್ತೆ ನೆಕ್ಸ್ಟ್ ನೀವು ಆಟೋ ಪೇ ಏನಿರುತ್ತೆ ಅದನ್ನ ಸ್ಟಾಪ್ ಮಾಡಿದ್ರೆ ಆಯಿತು. ಜಸ್ಟ್ $2 ಆಫರ್ ಟೈಮಲ್ಲಿ ಅದು
ಫ್ರೀ ಅಮೆಝಾನ್ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಸಿಗ್ತಾ ಇದೆ. ಸೊ ಇದು ಒಂದು ಒಳ್ಳೆ ವಿಚಾರ ಆಗಿತ್ತು. ಇನ್ ಕೇಸ್ ಈ ಟ್ರಿಕ್ ನಿಮ್ಗೆ ವರ್ಕ್ ಆಗ್ತಿಲ್ಲಪ್ಪ ಅಂತಂದ್ರೆ ಈ ಸ್ವಿಗ್ಗಿ ಒನ್ ಅಂತ ಒಂದು ಆಪ್ಷನ್ ಇದೆ. ಸೊ ಇದರಲ್ಲಿ ಕೂಡ ನೀವು ಜಸ್ಟ್ ಒಂದು ಪ್ರಾಡಕ್ಟ್ ಆಪ್ಷನ್ ಚೂಸ್ ಮಾಡಿಕೊಂಡು ಸೊ ಇಲ್ಲಿ ಪ್ರೊಫೈಲ್ ಹೋಗ್ಬಿಟ್ಟು ಈ ಟೈಮಲ್ಲಿ ಈ ಒಂದು ಪ್ರೋಮೋ ಕೋಡ್ ಇದೆ, ಇದನ್ನ ಆ್ಯಡ್ ಮಾಡಿದ್ರಪ್ಪ ಅಂದ್ರೆ ಇನ್ಸ್ಟೆಂಟ್ಲಿ ₹150 ಡಿಸ್ಕೌಂಟ್ ಸಿಗುತ್ತೆ. ಬಾಕಿ ₹250 ಇದೇ ರೀತಿ ಪೇ ಮಾಡಿಬಿಟ್ಟು ಇನ್ಸ್ಟೆಂಟ್ಲಿ ಈ ಅಮೆಝಾನ್ ಪ್ರೈಮ್ ಸಬ್ಸ್ಕ್ರಿಪ್ಷನ್ ತಗೊಳ್ಬೋದು. ಸೇಮ್ ಇದೇ ರೀತಿಯಾಗಿ ಪೇಟಿಎಮ್ ಅಲ್ಲಿ ಕೂಡ ಇಲ್ಲಿ ಹೋಗ್ಬಿಟ್ಟು ಈ ಪ್ರೋಮೋ ಕೋಡ್ ಹಾಕಿದ್ರೆ ಇಲ್ಲಿ ಕೂಡ ₹150 ಡಿಸ್ಕೌಂಟ್ ಸಿಗುತ್ತೆ. ಹಾಗಾದ್ರೆ 10ನೇ ಟ್ರಿಕ್ ಎಲ್ಲ ಎಲ್ಲಿ ಹೋಯ್ತಪ್ಪ ಅಂತ ಕೇಳ್ತಿದ್ರೆ ಅಂದ್ರೆ ಇದು ಹೊಸ ಶೇರಿಂಗ್ ಟ್ರಿಕ್ ಆಯ್ತಾ. ಸೊ ಈ ವಿಡಿಯೋನ ಸ್ಪೆಷಲಿ ಯಾರೆಲ್ಲ ಶಾಪಿಂಗ್ ಮಾಡ್ಲಿದ್ದಾರೆ ನೋಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ವಾಟ್ಸಪ್ ಗ್ರೂಪಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆದಷ್ಟು ಎಷ್ಟು ಆಗೋದಷ್ಟು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಇದ್ರ ಬಗ್ಗೆ ಜಾಸ್ತಿ ಅವೇರ್ನೆಸ್ ಹೊಡಿಸಿ ಮತ್ತು ಸೇಫ್ ಮತ್ತು ಸೆಕ್ಯೂರ್ ಸ್ಮಾರ್ಟ್ಲಿ ಶಾಪಿಂಗ್ ಮಾಡಲಿ ಅಂತ ಎಲ್ರಿಗೂ ಈ ಟಿಪ್ಸ್ ಮತ್ತು ಟ್ರಿಕ್ಸ್ ತುಂಬಾ ಯೂಸ್ಫುಲ್ ಮತ್ತು ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ಇಲ್ಲಿವರೆಗೆ ನೋಡಿದ್ರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಿಡಿಯೋಸ್ಗಳ ಬಗ್ಗೆ ಡೆಫಿನೆಟ್ಲಿ ನೀವು ಫೀಡ್ಬ್ಯಾಕ್ ಕೊಡಿ ಕಮೆಂಟ್ಸ್ ಅಲ್ಲಿ. ಆದಷ್ಟು ಪಾಸಿಟಿವ್ ಕಮೆಂಟ್ ಮಾಡಿಬಿಟ್ಟು ನಮಗೆ ಮೋಟಿವೇಟ್ ಜಾಸ್ತಿ ಮಾಡಿ ಇನ್ನಷ್ಟು ಹೆಚ್ಚಿನ ಅದ್ಭುತ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಅವಾಗ ಹಾಜರಾಗ್ತಾ ಇರ್ತೀವಿ. ಸಿಗೋಣಂತೆ ಇನ್ನಷ್ಟು ಮುಂದೆ ವಿಡಿಯೋಲಿ. ನೆಕ್ಸ್ಟ್ ಒನ್. ನಮಸ್ಕಾರ.